ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಕಿಚ್ಚು ಈಗ ಸ್ಫೋಟಗೊಂಡಿದೆ. ಟೌನ್ಶಿಪ್ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಬೈರಮಂಗಲದಲ್ಲಿ ಇವತ್ತು ಬೆಳಗ್ಗೆ 10:30ಕ್ಕೆ ವಿನೂತನ ರೀತಿಯಲ್ಲಿ ಹೋರಾಟವನ್ನ ಮಾಡಲಾಗುತ್ತೆ. ಕಳೆದ ಅನೇಕ ದಿನಗಳಿಂದ ಇದೇ ರೀತಿಯ ಹೋರಾಟಗಳನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈಗ ರೈತರ ಕಿಚ್ಚು ಹೆಚ್ಚಾಗ್ತಾ ಇದೆ. ಇವತ್ತು ಈ ಹೋರಾಟವನ್ನ ತೀವ್ರಗೊಳಿಸುವಂತಹ ನಿಟ್ಟಿನಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ. 10:30ಕ್ಕೆ ಬೈರಮಂಗಲದಲ್ಲಿ ಇವತ್ತು ವಿನೂತನ ರೀತಿಯ ಹೋರಾಟ. ಈ ಹೋರಾಟ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಈಗಾಗಲೇ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆಯನ್ನ ತಂದಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಭಾರಿ ಹಿನ್ನಡೆ ಆಗಿದೆ. ಅದರ ಜೊತೆಯಲ್ಲಿ ಇಲ್ಲಿ ನಡೀತಾ ಇರುವಂತಹ ಹೋರಾಟಗಳು ಇದೆಯಲ್ಲ, ಇದು ಕೂಡ ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಈ ಹೋರಾಟಕ್ಕೆ ಒಂದು ಕಡೆ ದೋಸ್ತಿ ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ರೆ, ರೈತರು ಕಳೆದ ಅನೇಕ ದಿನಗಳಿಂದ ಹೋರಾಟವನ್ನ ನಡೆಸ್ತಾನೆ ಇದ್ದಾರೆ. ಈಗ ವಿನೂತನ ರೀತಿಯಲ್ಲಿ ಹೋರಾಟ ನಡೆಸುವಂತಹ ನಿಟ್ಟಿನಲ್ಲೂ ಕೂಡ ಚಿಂತನೆಗಳನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಹಾಗಾಗಿ 10:30ಕ್ಕೆ ಈ ಪ್ರತಿಭಟನೆ ಹೋರಾಟ ಆರಂಭ ಆಗುತ್ತೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಇವತ್ತಿನಿಂದ ಈ ಹೋರಾಟ ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಯಾವ ರೀತಿ ಹೋರಾಟ ಇರುತ್ತೆ, ರೈತರು ಏನ್ ಹೇಳ್ತಾ ಇದ್ದಾರೆ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಬಿಡದಿಯ ಅಂದ್ರೆ ಟೌನ್ಶಿಪ್ ನ ಭೂ ಸ್ವಾಧೀನವನ್ನು ವಿರೋಧಿಸಿ ಇವತ್ತು ಬೆಳಗ್ಗೆ 10:30ಕ್ಕೆ ಬೈರಮಂಗಲದಲ್ಲಿ ವಿನೂತನವಾಗಿ ಪ್ರತಿಭಟನೆ ಮಾಡಲು ಪ್ಲಾನ್ ಮಾಡಿಕೊಂಡಿರುವಂತದ್ದು. ಒಬ್ಬ ರಾಜಕಾರಣಿಯ ಪ್ರತಿಕೃತಿಯನ್ನು ರೆಡಿ ಮಾಡಿ ಅದನ್ನೊಂದು ಮರಕ್ಕೆ ನೇತು ಹಾಕಿ, ಅಂದ್ರೆ ಸೂಸೈಡ್ ಮಾಡುವ ರೀತಿಯಲ್ಲಿ ಬಿಂಬಿಸಿ, ತದನಂತರದಲ್ಲಿ ಬೈರಮಂಗಲದ ಸುತ್ತಮುತ್ತ ಅದನ್ನು ಮೆರವಣಿಗೆ ಮಾಡಿ, ಅದಾದ್ಮೇಲೆ ಅಂತ್ಯ ಸಂಸ್ಕಾರ ಮಾಡುವ ರೀತಿಯಲ್ಲಿ ವಿನೂತನವಾಗಿ ಪ್ರತಿಭಟನೆ ಮಾಡಲು ಕೂಡ ಇದೀಗ ಬಿಡದಿ ರೈತರು ಪ್ಲಾನ್ ಮಾಡಿಕೊಂಡಿರುವಂತದ್ದು. ನಿನ್ನೆಷ್ಟೇ ಒಂದು ಕಡೆಯಲ್ಲಿ ಕೋರ್ಟ್ನಿಂದ ಒಂದು ತೀರ್ಪು ಬಂದಿತ್ತು. ಅಂದ್ರೆ ಪರಿಹಾರ ಸಿಗೋ ತನಕ ಭೂಸ್ವಾಧೀನ ಮಾಡಲ್ಲ ಅಂತ ಖುದ್ದು ಸರ್ಕಾರದ ಪರ ವಕೀಲರು ಕೂಡ ಕೋರ್ಟಿಗೆ ಮಾಹಿತಿ ಕೊಟ್ಟಿದ್ರು. ಈ ಬೆನ್ನಲ್ಲೇ ಬಿಡದಿಯಲ್ಲಿ ಒಂದು ಕಡೆ ಸಂಭ್ರಮಾಚರಣೆ ಶುರುವಾಗಿದೆ. ಬಿಡದಿ ರೈತರು ನಿನ್ನೆಷ್ಟೇ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು. ಈ ಬೆನ್ನಲ್ಲೇ ಇವತ್ತು ವಿನೂತನವಾಗಿ ಪ್ರತಿಭಟನೆ ಮಾಡಲು ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಶ್ವಿನಿ, ರೈಟ್ ಸತ್ತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬೈರಮಂಗಲದಲ್ಲಿ ಇವತ್ತು ವಿನೂತನ ರೀತಿಯ ಹೋರಾಟವನ್ನ ನಡೆಸುವಂತಹ ನಿಟ್ಟಿನಲ್ಲಿ ರೈತರು ಈಗಾಗಲೇ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ. ಈ ಹೋರಾಟ ಮತ್ತೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ.